ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಕಳೆದ ವಿಡಿಯೋದಲ್ಲಿ ಸುರಗುಂಡನಕೊಪ್ಪಕ್ಕೆ ಹೋಗ್ತೀನಿ, ಅಲ್ಲಿ ದೇವ್ರನ್ನ ತೋರಿಸ್ತೀನಿ, ಸೇವಾಲಾಲ್ ದೇವಸ್ಥಾನನ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಥರನೇ ಹೋಗ್ತಾ ಇದ್ದೀನಿ. ಹಬ್ಬ ಇದೆ. ಸೊ ನನ್ನ ಜೊತೆ ಸದ್ಯಕ್ಕೆ ಮೂರು ಗಾಡಿ ಬರ್ತಾಯಿದೆ. ಸೊ ಮುಂದೆ ಒಂದು 4 ಗಾಡಿಗಳು ಹೋಗಿದ್ದಾವೆ, ಬೈಕ್ಗಳು. ಅದಾದಮೇಲೆ ಒಂದು 4 ಓಮಿಗಳಿದೆ, 1-2 ಕಾರ್ಗಳಿದೆ. ಟೋಟಲಾಗಿ ಒಂದು 10-15 ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಹೇಳಬೇಕಂದ್ರೆ ತುಂಬ ದೊಡ್ಡ ಜಾತ್ರೆನೇ ಅದು. ಸೊ ಹಂಗಾಗಿ ಅಲ್ಲಿ ಹೋಗ್ತಾ ಇರೋದು. ನಾನು ಒಬ್ಬ ಲಂಬಾಣಿ ಹುಡುಗ ಆಗಿ ಹೋಗಲಿಲ್ಲ ಅಂದರೆ ನಮಗೆ ಅವಮಾನ ಗುರು. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಹೋಗ್ತಾ ದಾರಿಯಲ್ಲಿ ಏನೇನಾಗುತ್ತೆ ಏನು ಎತ್ತ ಅಂಥೇಳಿ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ನಮ್ಮ ಇವರು ಬಂಜಾರ ಸಮುದಾಯದವರು ಇದ್ದಾರಲ್ಲ, ಅವರು ಆ್ಯಕ್ಚುಲಿ ಮಹಾರಾಷ್ಟ್ರದವರು. ಅವರು ಒಂಥರ ಅಲೆಮಾರಿ ಜೀವನ ನಮ್ಮದು. ನಮ್ಮ ಸೇವಾಲಾಲ್ ಪ್ರವಾದಿಯವರು ಹೇಗಾಗಿದ್ದು, ಹಾಗೆಯೇ ನಮ್ಮ ಸೇವಾಲಾಲ್ ವಿಚಾರಗಳನ್ನು ಎಲ್ರಿಗೂ ಹೇಳ್ಕೊಳ್ತಾ ಹೋದರು ಅನ್ನೋದನ್ನು ಒಂದು ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ ನಿಮಗೆ. ಒಂದು ಡೀಟೇಲಾಗಿ ವೀಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು ದೇವ್ರ ಬಗ್ಗೆ ಎಲ್ಲ, ಅದ್ರ ಬಗ್ಗೆ ಒಂದು ಟಾಪಿಕ್ ಮಾಡಿ ಹಾಕ್ತೀನಿ. ಸೊ ಇವಾಗ ಏನಿದೆ ಅದನ್ನು ಮಾತ್ರ ನೋಡೋಣ. ನನ್ನ ಹೆಸರು MR ಮಹೇಶ್ ಅಂತ, ಜಿಲ್ಲಾ ಪಂಚಾಯತಿ ಸದಸ್ಯರು ಹೊನ್ನಾಳಿ ಬೆಳಗುತ್ತಿ ಕ್ಷೇತ್ರ, ಮತ್ತೆ ನಮ್ಮ ಮಂಡಲ ಅಧ್ಯಕ್ಷ ಹೊನ್ನಾಳಿ ತಾಲೂಕು, ನ್ಯಾಮತಿ ತಾಲೂಕು ಮಂಡಲ ಅಧ್ಯಕ್ಷ. ಹಾಗೆ ನಮ್ಮ ಸ್ನೇಹಿತರು ಮಾಜಿ ಮಂಡಲ ಅಧ್ಯಕ್ಷ ಹನುಮಂತಪ್ಪನವರು, ನಮ್ಮ ಚೆನ್ನನಾಯ್ಕ ಅಂತ, ನಮ್ಮ ತನ್ನಳ್ಳಿ ರಾಜಣ್ಣವರು, ಈರಣ್ಣವರು. ಮತ್ತೆ ಬೆಳಿಗ್ಗೆಯಿಂದ ನಮ್ಮ ಏನು ನಮ್ಮ ಪದಾಧಿಕಾರಿಗಳು ವರ್ಷ ಸೇವೆಯೇ ನಮ್ಮ ಮನೋಧರ್ಮ. ನಾವು ಸನಾತನ ಧರ್ಮ ನಂಬಿರ್ತಕ್ಕಂಥವ್ರು ನಾವೆಲ್ಲ. ಸೇವಾಲಾಲ್ ಯಾವತ್ತೂ ಒಂದು ಜಾತಿಗೆ ಸೀಮಿತ ಅಲ್ಲ. ಆದ್ರಿಂದ ನಾವು ಶ್ರೀರಾಮ ನವಮಿನ ಯಾವ ರೀತಿ ಮಾಡ್ತೀವಿ, ಹಂಗೆ ನಮ್ಮ ಹಿಂದೂ ಸಂತ 286ನೇ ಜಯಂತಿ ಪ್ರಯುಕ್ತ ಇಲ್ಲಿ ಮೇನ್ ಸರ್ಕಲ್ ಇದೆ ಹೊನ್ನಾಳಿಲಿ. ಆ ಪುಣ್ಯಾತ್ಮ ನಮ್ಮ ತಾಲೂಕಿನಲ್ಲಿ ಜನಿಸಿರೋದು ನಮ್ಮ ಪುಣ್ಯ. ಇಲ್ಲಿ 1000 ಕಿಲೋಮೀಟರ್ ಇಂದ ಬಾಂಬೆ, ಬೀದರ್, ಪೂನಾದಿಂದ ಪಾದಯಾತ್ರೆ ಬರ್ತಾರೆ. ಅವ್ರಿಗೆ ಏನಾರು ಒಂದು ಅಳಿಲು ಸೇವೆ ಸೇರಿಸ್ಬೇಕು. ನಮ್ಮ ತಾಲೂಕಿಗೆ ಬಂದಾಗ ನಮ್ ಹೆಮ್ಮೆ ಹೋಗಿ ಹೇಳ್ಕೊತಾರೆ. ಈ ತರ ನಾವು ಹೋಗಿದ್ದ ಅಲ್ಲೆಲ್ಲ ನಮ್ಗೆ ಸಹಾಯ ಮಾಡೋದು ಅಂತ ಹೇಳ್ಕೊತಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಅಲ್ಪ ನಮ್ಗೆ ಆ ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಹೇಳಂಗಿಲ್ಲ. ಆ ರೀತಿ ನಮ್ಮ ಬಸನಗೌಡ ಪತ್ನಾಳ್ ಯತ್ನಾಳ್ ಅವರು ಹಲವಾರು ಈ ರೀತಿ ಸಮಾಜ ಸೇವೆ ಮಾಡ್ತಾರೆ. ನಮ್ಮ ಸಿದ್ದೇಶಣ್ಣವರು ಈ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಉದಾಹರಣೆಗೆ ಆ ನಿಟ್ಟಿನಲ್ಲಿ ನಮ್ಮ ಪೂಜೆ ಯಡಿಯೂರಪ್ಪನವರು ಸಹ ಸಮುದಾಯಕ್ಕೆ ಅವ್ರದ್ದು ಆಗ್ತಕ್ಕಂಥ ಕೊಡುಗೆ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಈ ಒಂದು ಸಣ್ಣ ಸಮಾಜ ಸೇವೆ, ಅಳಿವು ಸೇವೆ ನಾವು ಮಾಡ್ತಾ ಇದೀವಿ. ಯಾವ ರೀತಿ ಕುಂಭಮೇಳದಲ್ಲಿ ಎಂತ ಪುಣ್ಯ ಅಂದ್ರೆ 144 ವರ್ಷಗಳ ಒಂದ್ಸಲಿ ಕುಂಭಮೇಳ ಬರ್ತದೆ. ಇವತ್ತು ಕೋಟ್ಯಾಂತರ ಭಕ್ತರು ಇವತ್ತು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಅದೇ ಒಂದು ಸುಸಂದರ್ಭದಲ್ಲಿ ಈ ಒಂದು ಮಹಾರಾಜರವರು ಇವರು ನಮ್ಮ ಸೇವಾಲಾಲ್ ಮಹಾರಾಜ್ ಅವರು, ಮಾರಿಯಮ್ಮ ಮಹಾರಾಣಿ ಅವರು ಇಂಥ ಅದೇ ಸಂದರ್ಭ ಬಂದಿರ್ತಕ್ಕಂಥದ್ದು. ಇಲ್ಲೂ ಸಹ ಅಲ್ಲಿ ಸಾಧು ಸಂತರು ಯಾವ ರೀತಿ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಸುರಗುಂಡನಕೊಪ್ಪಕ್ಕೆ ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ 10-15 ಲಕ್ಷ ಜನ ಪಾದಯಾತ್ರೆಗಳು ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಕಮಿಟಿಯವೆಲ್ಲ ಸೇರಿ ನಿನ್ನೆ ರಾತ್ರಿ ತೀರ್ಮಾನ ಮಾಡಿ ಬರೀ ಕಾಲಲ್ಲಿ ಹೋಗ್ತಕ್ಕಂಥ ಪಾದಯಾತ್ರಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಯಾವ ರೀತಿ ನಾವು ಬರೀ ಮಾಲಾಧಾರಣೆ ಅವರೊಬ್ಬರಿಗೆ ಅಲ್ಲ, ಸಾರ್ವಜನಿಕರಿಗೂ ಸಹ ಆ ಒಂದು ಭಗವಂತನ ಪ್ರಸಾದ ಮಾಡಿದೀವಿ. ಆ ಭಗವಂತನ ಪ್ರಸಾದ ತಗೊಂಡು ಅವ್ರಿಗೂ ಸಹ ಸೇವಾಲಾಲ್ ಮಹಾರಾಜ್ ಕೃಪೆಗೆ ಪಾತ್ರರಾಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಳಿಲು ಸೇವೆ ಮಾಡ್ತಾ ಇದೀವಿ. ನಾವು ಸುಮಾರು ವರ್ಷದಿಂದ ಸಣ್ಣದಾಗಿ ಮಾಡ್ತಾ ಇದ್ದೋ. ಈ ವರ್ಷ ವಿಶೇಷವಾಗಿ ಬೆಳಿಗ್ಗೆಯಿಂದ ಮಾರಿಯಮ್ಮ ಸೇವಾಲಾಲ್ನ ಗೀತೆಗಳನ್ನ ಕೇಳಿಸೋದ್ರ ಮುಖಾಂತರ, ಯಾಕಂದ್ರೆ ಬರೀ ಬೇರೆ ಗೀತೆ ಕೇಳ್ತೀವಿ. ಆ ಒಂದು ಬಂಜಾರ ಸಂಸ್ಕೃತಿ, ಲಿಪಿ ಇಲ್ಲದೆ ಇರ್ತಕ್ಕಂಥ ಸಂಸ್ಕೃತಿ. ಇವತ್ತು ಅಯ್ಯಪ್ಪ ಸ್ವಾಮಿ ಬಿಟ್ರೆ ನಮ್ಮ ಕರ್ನಾಟಕದ ಅತಿ ಹೆಚ್ಚು ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ಬಿಟ್ರೆ ಧರ್ಮಸ್ಥಳ ಮಂಡ್ಯ ಸ್ವಾಮಿ ಹೋಗ್ತಾರೆ ಅಷ್ಟೇ, ಮಾಲೆ ಹಾಕಲ್ಲ. ನಾವೆಲ್ಲ ಹಾಲ್ಮತ ಸಮಾಜದವರು, ಇವರು ಲಿಂಗಾಯತ ಸಮಾಜದವರು, ಇವರು ಉಪ್ಪ ಸಮಾಜದವರು, ಎಲ್ಲ ನಮ್ಗೆ ಜಾತಿ ಇಲ್ಲ ಇಲ್ಲಿ. ನಾವೆಲ್ಲ ಸಮಾಜದವ್ರು ಸೇರಿ ಮಾಡ್ತಾ ಇದೀವಿ. ಅದೇ ಎರಡನೇದು, ಇದು ನಮ್ ಕಂಡಂಗೆ ಶಬರಿಮಲೆ ಬಿಟ್ರೆ 2ನೇ ಪುಣ್ಯಕ್ಷೇತ್ರ. ನಾವು ಕಂಡ ಮಾಲಾಧಾರಿಗಳು ಪಾದಯಾತ್ರೆ ಮಾಡ್ಕೊಂತ ಹೋಗೋದು ಮತ್ತು ಅವ್ರ ಟ್ರಾವೆಲ್ಸ್ ಅಲ್ಲಿ ಹೋಗ್ತಕ್ಕಂಥದ್ದು ಪುಣ್ಯ ಅಂದ್ರೆ ಇದು ಸೇವಾಲಾಲ್ ಮಾತ್ರ. ಆ ನಿಟ್ಟಿನಲ್ಲಿ ನಮ್ಗೊಂದು ಅವಕಾಶ ಸಿಕ್ಕೈತೆ. ವರ್ಷಕ್ಕಂತಲ್ಲಿ ಬಂದಿರತಕ್ಕಂಥ ಈ ಒಂದು ಜಯಂತಿಲಿ ಆ ಪುಣ್ಯಾತ್ಮನ ಸೇವೆ ಮಾಡಿದ್ರೆ ನಮಗೂ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಅಳಿವು ಸೇವೆ ಸಲ್ಲಿಸ್ತಾ ಇದೀವಿ. ಧನ್ಯವಾದಗಳು. ಅನಿವಾರ್ಯ ರಾಜಕಾರಣ ಶುರು ಹೇಗೆ ಆಕ್ಚುಲಿ
बड़ा ಒಳ್ಳೆ ವ್ಯಕ್ತಿ ಸಮಾಜ ಸೇವೆ ಕೆಲಸ ಬಹಳ मोठं सांगतो आज ऍक्च्युली अनेक संघटनेಗಳು ಹೋರಾಟಗಳು घन काम करायचं ಮತ್ತು आज ಏನೂರ कृतज्ञते बराच समाजाला जात्यातीतವಾಗಿ काम करायचं आहे ना आज काय केलं जातं सेस गोरमाटी अखिल भारत काय गोरमाटीचं देखाज आ सेवागड रेದ भायागड रेದ आ सेवागड रेದ भायागड रेದ पौरागड रेದ संत सेवालाल महाराज हरेक ಈ ಭಾರತમાં आज 12 करोड आज आपण गोरबंजाराचं जात्यातीतವಾಗಿ ಈ परिशिष्ट जाती परिशिष्ट पंगडामा परिशिष्ट जातीमा कायमाय आज ಈ काय आपण इतर ಎಲ್ಲಾ ವರ್ಗದವರು आपण कायमाय आज प्रीती करसोदे लंबाणी वर्गನ हाव ऍक्च्युली कसे होतो लंबाणी वर्गात पण सेलार ಕೂಡ भयपणा जोडच ऍक्च्युली केलं सहोदरत्वातीरच आहे ना आज वीरशिवाती पकडताना ना सಣ್ಣ ಸಮುದಾಯ ಕೂಡ आपण प्रीती करायचं जात्यातीतವಾಗಿ धार्मिकವಾಗಿ हायेताने ना भगवान सेने आचोक रेद आज पुण्यात पडून आज एक अवकाश क्रमलेचं इनून ಕೂಡ भगवान सेवालाल आचोक रेद करताना अरे वातेन मा विराम देरोच जय से गोर बंजार समाज 286ನೇ जयंतीचा शुभाशयाಗಳನ್ನು ಕೇಳ್ತಾ ಈ ಕಾರ್ಯಕ್ರಮ चलादेना एक ब्लॉगर आहे डीवीजी ब्लॉगर कतानीना आज आपण तालुक्याना आमलत भायरगड सुरुकोंडन कोपन जाणो करना वनी ಕೂಡ स्वागत कुंचो कसन करतो आज आपण समाजावर काय जात्रा चाल रही इसको 286ನೇ जयंत्योत्सवನ ಒಂದು ಬ್ಲಾಗ್ 4 आदमी माळे मेनू करना पब्लिसिटी करायचं वनी ಕೂಡ ಒಳ್ಳೆಯದು ಇದೆ ಈज ರೀತಿ आज काय आता आपण से समाजावर एक पुण्यक्षेत्र करून सुरुगुंडन कोपन केले ಈ ಕಾರ್ಯचा 286ನೇ जयंत्योत्सव प्रयुक्त आता मजगे ಮತ್ತು ಪಾನಕ ಸಜ್ಜಿ ಮಾಲಾಧಾರಿ ಪಾದಯಾತ್ರೆ ಅವಳೇನ ಭಕ್ತಾದಿಗಳನ್ನು ಸಜ್ಜನೆ ಏರ್ಪಾಡು ಕಿದೈತೆ उज ರೀತಿ ಬ್ಲಾಗರ್ ಕೂಡ आयो તમારે એક इंटरव्यू लिंचू करम कोना ಒಳ್ಳೆದೇ ಇದೆ ಅಣ್ಣ ಇಲ್ಲ ಹೆಂಕರಂಕೆ हम सजी लाइक से फॉलोअर करो कसे करता आज अपन गोर बंजार समाजावर अपने बेसानो आज अपन बाहेरगडे का 4 आदमी माला नेत करतानी आणतानी आपण सजी इंटरव्यू करतानी ब्लॉगर करायचं वनेन ಕೂಡ स्वागत कसे करता ही आपण समाजाना गुर्सण्याचं कोणी की आव कले आपण आपण समाजात जयंतीಗೋಸ್ಕರ सजी कते पादयात्रे करते कुणसी ರೀತಿ ತೊಂದರೆ ಏನು नाही ಮಾಲಾಧಾರಿ ಪಾದಯಾತ್ರೆ ಜಾಗಗಳು ತುಂಬಾ ಹುಷಾರಾಗಿ ಕಸೆ ಗೊತ್ತು ಈ ಹಿಂದೆ ಕೂಡ ಆಕ್ಸಿಡೆಂಟ್ಗಳು ಮತ್ತೊಂದು ಮಗದೊಂದು ವ್ಯಕ್ತಿರಚ್ಚ ತುಂಬಾ ಜಾಗೃತಿಯಿಂದ ಪಾದಯಾತ್ರೆ ಜಾಣೋ ಕುಂಸಿ ರೀತಿ ಇರತ್ತ ಮಧ್ಯಂತರಗಳು आपण ಸರ್ಕಾರ ಸ್ಥಿತಿ काय आपण ಚಿಕ್ಕದಾಗಿ ಪ್ರಥಮ ಚಿಕಿತ್ಸೆ ಕೇಂದ್ರಗಳು ಒತ್ತಟ್ಟು ಓಪನ್ ಕರ್ಮಲೆ ದಯವಿಟ್ಟು ಒಂದು ಬಳಸಲು ಪಾದಯಾತ್ರಿಗಳು सदुपयोग पडिसलो हीच रीती आपण काय समस्या राहतो आपण टीमचा दयविಟ್ಟು टीम सहकारण मालाधारीಗಳನ್ನು विनंती करणार आहोत
उभं रे, काय ना